ನೋಡು HMT, ಇನ್ನು 3 ದಿನ ನಾನು ಇದೇ ಕಾಸ್ಟ್ಯೂಮಲ್ಲಿ ಇರಬೇಕು. ಇವಾಗ ನಾನು ಅಜ್ಜಿ ಮನೆಗೆ ಹೋಗ್ತೀನಿ. ಯಾವಾಗ ಬೇಕಾದರೂ ನಾನು ಇಲ್ಲಿಗೆ ಬರ್ಬೋದು. ಸೊ ಯಾವುದೇ ಕಾರಣಕ್ಕೂ ಫೋನ್ ಸ್ವಿಚ್ ಆಫ್ ಮಾಡ್ಕೋಬೇಡ. ಕಮಲಿ, ನೀನೇನು ವರಿ ಮಾಡ್ಕೋಬೇಡ. ಏನೇ ಇದ್ರು ನನಗೊಂದು ಫೋನ್ ಮಾಡು. ನಾನು ಎಲ್ಲೇ ಇದ್ರು 10 ನಿಮಿಷದಲ್ಲಿ ಮನೆ ಹತ್ರ ಇರ್ತೀನಿ, ಸರಿನಾ? HMT, ನಾನು ಕರೆಕ್ಟಾಗಿ ಅಂಬಿ ಥರ ಕಾಣ್ತಿದ್ದೀನಿ ತಾನೆ? ಯಾವುದೇ ಕಾರಣಕ್ಕೂ ಡೌಟ್ ಬರೋಕ್ಕಿಲ್ಲ ಅಲ್ವಾ? ಖಂಡಿತವಾಗ್ಲೂ ಡೌಟ್ ಬರಲ್ಲ. ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆಯಾ. ಅಂಬಿನೇ ಇಷ್ಟು ಚೆನ್ನಾಗಿ ರೆಡಿ ಆಗ್ತಿರ್ಲಿಲ್ಲ. ಒಂದು ವೇಳೆ ನಿಜವಾದ ಅಂಬಿ ಏನಾದರೂ ನಿನ್ನ ನೋಡಿದಿದ್ರೆ, ನಿಜವಾದ ಅಂಬಿ ನೀನು ಅವಳ ಅಂತ ಅವಳೇ ಕನ್ಫ್ಯೂಸ್ ಆಗ್ತಾ ಇದ್ಲು. ಆ ರಾಕ್ಷಸರ ಸಂಹಾರಕ್ಕೆ ವಿಷ್ಣು 10 ಅವತಾರ ಎತ್ತಿದ್ನಂತೆ. ಆದ್ರೆ ಈಗ ಆ ಅನಿಕನ್ ಬಣ್ಣ ಬಯಲು ಮಾಡೋದಕ್ಕೆ ನಾನು ಈ ಅವತಾರ ಎತ್ತಬೇಕಾಗಿದೆ. HMT, ನಾನು ಹೋಗ್ಬಿಟ್ಟು ಬರ್ತೀನಿ, ನೀನು ಹುಷಾರು. ಸರಿ ಕಮಲಿ, ಎಲ್ಲ ಒಳ್ಳೇದಾಗತ್ತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಹೋಗ್ಬಾ. ಸರಿ, ಬರ್ತೀನಿ. ಏನ್ ಚಿನ್ನ, ಮನೆ ಇನ್ಚಾರ್ಜ್ ಎಲ್ಲ ತಗೊಂಡು ಕಸ ಬೇರೆ ಗುಡಿಸ್ತಾ ಇದೆಯಾ? ನಾನೇನಾದರೂ ಹೆಲ್ಪ್ ಮಾಡ್ಲಾ? ಬೇಡಪ್ಪ, ನೀನೇನು ಹೆಲ್ಪ್ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಬೇಡ, ನಿನ್ನ ಪಾಡಿಗೆ ನೀನು ಹೋಗು. ಚಿನ್ನ, ಏನು ಗೊತ್ತು ನಿನಗೆ? ಏನು ಗೊತ್ತಾ? ಹೆಲ್ಪ್ ಮಾಡ್ತೀನಿ ಅಂತ ಕೈ ಹಿಡ್ಕೊಂತೀಯ, ಆಮೇಲೆ ನಿಧಾನವಾಗಿ ಹತ್ರ ಕೇಳ್ಕೊಂತೀಯ, ಆಮೇಲೆ ಹೇಳು. ಏನೂ ಇಲ್ಲ, ಹೋಗೋ. ನಂಗೆ ತುಂಬಾ ಕೆಲಸ ಇದೆ ಮಾಡಕ್ಕೆ. ಚಿನ್ನ, ನಾನು ನಿಜ ಸೀರಿಯಸ್ ಆಗಿ ಹೆಲ್ಪ್ ಮಾಡಕ್ ಬಂದೀನಿ. ಪಾಪ ಒಬ್ಳೆ ಕಷ್ಟ ಪಡ್ತಿದ್ಯಾ? ಹೌದಾ? ತಗೋ, ಕಸ ಗುಡ್ಸು. ನಾನು ಚಿನ್ನ, ಪರ್ಕೆ ನಿನ್ ಕೈಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಚಿನ್ನ. ನೀನು ಚೆನ್ನಾಗಿ ಕೆಲಸ ಮಾಡ್ತೀಯಾ? ಮಾಡ್ಬಿಡು, ಕೆಲಸ ಇದೆ ನನಗೆ. ನನಗೆ ಗೊತ್ತಿರ್ಲಿಲ್ವಾ? ಹೋಗು. ಬಾಯ್ ಚಿನ್ನ, ಬಾಯ್. ಏನ್ ಬಂದಿದ್ದು? ರೂಮ್ ಕ್ಲೀನ್ ಮಾಡ್ಬೇಕಣೋ. ನನ್ನ ರೂಮ್ ಕ್ಲೀನ್ ಆಗಿದೆ, ನೀನು ಹಾಲ್ ಕ್ಲೀನ್ ಮಾಡ್ಬೇಕು. ನನಗ್ ಗೊತ್ತಿಲ್ವಾ? ನಿನ್ನೆ ಗಿಫ್ಟ್ಸ್ ಎಲ್ಲ ನೋಡ್ದೋನು ರ್ಯಾಪರ್ಸ್ನ ಎಲ್ಲಂದ್ರಲ್ಲೇ ಬಿಸಾಕಿರ್ತೀಯ. ಕಮ್ಲಿ ಇದ್ದಿದ್ರೆ ಕ್ಲೀನ್ ಮಾಡಿರೋಳು. ಸರಿ, ನಾನು ಕ್ಲೀನ್ ಮಾಡ್ತೀನಿ, ಬಾ ಈ ಕಡೆ. ನನ್ನ ರೂಮ್ ತುಂಬಾ ಕ್ಲೀನ್ ಆಗಿದೆ. ನಿನ್ ರೂಮ್ ಕ್ಲೀನ್ ಆಗಿದ್ಯಾ? ಅದೇನ್ ಕ್ಲೀನ್ ಆಗಿದೆ? ಬೇಡ ಅಂತ ಹೇಳ್ತೀನಲ್ಲ, ಬೇಡ. ಯಾಕೋ ಇರೋ. ಹೋಗು. ಇವ್ನು ಯಾಕೆ ಹಿಂಗ ಆಡ್ತೀಯಾನೆ? ರೂಮಲ್ಲಿ ಅಂಥದ್ದು ಏನಿಟ್ಟಿದ್ದಾನೆ? ಏನಪ್ಪ ಅಂತ ದೊಡ್ಡ ಸೀಕ್ರೆಟು? ನೀನೇ 24 ಅವರ್ಸು ರೂಮ್ ಒಳಗೆ ಇರ್ತೀಯಾ? ಹೊರಗೆ ಬಂದೇ ಬರ್ತೀಯ ತಾನೆ? ಅವಾಗೇನು ಅಂತ ಕಂಡುಹಿಡಿತೀನಿ. ಕಮ್ಲಿ, ಏನಮ್ಮ ನಿನ್ನ ಅವತಾರ ಇದು? ಕಮ್ಲಿ, ಅಪ್ಪ ಹೆಂಗಿದ್ದೀರಾ? ಒಂದು ಕ್ಷಣ ನೀವು ನಾರ್ಮಲ್ ಆಗಿ ಮಾತಾಡಿದ್ ನೋಡಿ ನಂಬಕ್ಕೆ ಆಗಿಲ್ಲ. ಸರಿ ಹೋಗ್ಬಿಟ್ಟಿದ್ದೀರಾ ಅನ್ನಿಸ್ತು. ಹೌದು ಅಂಬಿ, ನಿನ್ನೆ ರಾತ್ರಿ ಒಂದ್ಸಲ ನನಗೂ ಹಾಗೆ ಅನ್ನಿಸ್ತು. ಇಷ್ಟೊಂದು ಡೆವಲಪ್ಮೆಂಟ್ಸ್ ಇದೆಯಲ್ಲ ಅವನಲ್ಲಿ. ನಿನಗೂ ಅನ್ನಿಸ್ತಾ ಇದೆಯಾ ಅವನು ಬದಲಾಗಿದ್ದಾನೆ ಅಂತ? ಅಯ್ಯೋ, ಏನಜ್ಜಿ ನೀವು ಎಲ್ಲ ವಿಷಯನ ನನ್ನ ಹತ್ರ ಹೇಳ್ತೀರಾ. ಆದ್ರೆ ಇಂಥ ಇಂಪಾರ್ಟೆಂಟ್ ವಿಷಯ ಅಪ್ಪ ಬಂದಿರೋದನ್ನ ನೀವು ನನ್ಗೆ ಹೇಳಲೇ ಇಲ್ವಲ್ಲ? ಅಯ್ಯೋ ಹಾಗಲ್ಲಮ್ಮ, ಆ ವಿಷಯ ನಿನಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ. ನೀವ್ ಹೇಳಿಲ್ಲ ಅಂದ್ರೆ ನಂಗೆ ವಿಷಯ ಗೊತ್ತಾಗುತ್ತೆ ಬಿಡಿ ಅಜ್ಜಿ. ಯಾಕಂದ್ರೆ ಎಲ್ಲ ಕಡೆ ನಮ್ ಹವಾ ಇದೆ. ಹಂಗೋ ಹಿಂಗೋ ವಿಷಯ ಬಂದು ನಮ್ ಕಿವಿಗೆ ಬಿದ್ದೇ ಬೀಳುತ್ತೆ. ಅಲ್ಲ ನಿಕಾ, ನಾನು ನೀನು ಫ್ರೆಂಡ್ಸು ಅಂತಿರ್ತೀಯ. ಈ ವಿಷಯ ನನ್ಗೆ ಹೇಳಲೇ ಇಲ್ವಲ್ಲ, ಹೇಳ್ಬೇಕು ತಾನೆ? ಅದು ಅಂಬಿ, ಟೆನ್ಷನ್ ಅಲ್ಲಿ ಮರ್ತೋಗ್ಬಿಟ್ಟಿದ್ದೆ. ಏನೋ
ಅಪ್ಪ ಮನೆಗೆ ಬಂದ್ರೆ ಖುಷಿಯಾಗಿರ್ಬೇಕು. ನಿನಗೆ ಯಾಕೆ ಟೆನ್ಷನ್ನು? ಸಾರಿ ಐ ಮೀನ್ ಟೆನ್ಷನ್ ಅಲ್ಲ, ಖುಷಿ ಹೇಳಕ್ ಹೋಗಿ ಟೆನ್ಷನ್ ಅಂದ್ಬಿಟ್ಟೆ. ಲೇ ಅನಿಕಾ, ಖುಷಿನ ಒಬ್ರೇ ಇಟ್ಕೊಳ್ಳೋದಲ್ಲ, ಹಂಚ್ಕೊಬೇಕು. ಹಂಗಂತ ಯಾರೋ ಪುಣ್ಯಾತ್ಮರು ಹೇಳಿದ್ದಾರೆ. ಬಿಡು, ಅಷ್ಟೆಲ್ಲ ಬುದ್ಧಿ ನಿನಗೆಲ್ಲಿಂದ ಬರ್ಬೇಕು? ಚಿಕ್ಕ ಮಮ್ಮಿ, ಏನು ನನ್ನ ನೋಡಿದ್ರೆ ಅಷ್ಟೊಂದು ಲವ್ವು ಅಂತ್ಯ, ಪಾರ್ಟಿ ಕರ್ಕೊಂಡೋಕೆ ಮನೆ ತನಕನೂ ಬರ್ತೀಯ. ಇವಾಗ ನೋಡಿದ್ರೆ ಅಪ್ಪ ಮನೆಗೆ ಬಂದಿರೋ ವಿಷಯನೇ ಹೇಳಿಲ್ಲ. ಅದು ಇಲ್ಲ ಅಂಬಿ, ಅದು ಏನಾಯ್ತು ಅಂದ್ರೆ ಬಿಡು ಚಿಕ್ಕ ಮಮ್ಮಿ, ನಿಂಗೂ ವಯಸ್ಸಾಯ್ತಲ್ಲ, ಮರು ಜಾಸ್ತಿ ಆಗಿರ್ಬೇಕು. ಅಪ್ಪ, ಏನ್ ನೀನು ನೆನೆ ಇದ್ದಕ್ಕಿದ್ದಂಗೆ ಕಾಣೆ ಆಗ್ಬಿಟ್ಟಿದ್ದಂತೆ. ನೆನೆ ಆ ಪಾರ್ಟಿಲ್ ನನ್ಗೆ ಯಾರು ವಿಷಯನೇ ಹೇಳಲಿಲ್ಲ. ಆ ಕಮ್ಲಿ ಯಾರು ಹೇಳ್ಬೋದಿತ್ತು. ಅವಳು ಯಾಕೆ ಹೇಳ್ತಾಳೆ? ಅವಳಿಗೇನು ಕೊಬ್ಬು ಕಮ್ಮಿ ಇಲ್ಲ. ಅದೆಲ್ಲ ಬಿಡು. ಇನ್ಮೇಲೆ ನೀನು ಎಲ್ಲೇ ಹೋಗ್ಬೇಕಾದ್ರೂ ನನ್ನ ಹತ್ರ ಹೇಳು, ನಾನು ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ನೀನು ಒಬ್ಬೊಬ್ಬನೇ ಹಂಗೆಲ್ಲ ಓಡಾಡ್ಬೇಡ. ಕಮಲಿ, ಅಯ್ಯೋ ಅಪ್ಪ, ಅವಳ ಹೆಸರೆಲ್ಲ ಯಾಕೆ ನನ್ನ ಹತ್ರ ಹೇಳ್ತಿದ್ಯಾ? ನೋಡು, ನಾನು ಕಮ್ಲಿ ಅಲ್ಲ, ಅಂಬಿ. ಕಮಲಿ, ಕಮಲಿ, ಇಲ್ಲಪ್ಪ ಚಂದ್ರು, ಅವಳು ಕಮಲಿ ಅಲ್ಲ, ನಿನ್ನ ಮಗಳು ಅಂಬಿ. ಗೊತ್ತಾಗ್ಲಿಲ್ವಾ ನಿನಗೆ? ಇಲ್ಲ, ಅವ್ರು ಕಮಲಿ. ಚಿನ್ನ, ಹಾ ನೋಡ್ದ ನಿನ್ನ ಕೆಲಸ ಮಾಡ್ಬೇಕು ಅಂತ ನಾನು ನೀಚೆ ಕಳಿಸ್ಬಿಟ್ಟು ಈಗ ಒಬ್ಳೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ಯಲ್ಲ, ಇವಾಗ ಕೆಲಸ ಇಲ್ವಾ ನಿನಗೆ? ಅಮರ್, ನಾನೇನೋ ಡಿಟೆಕ್ಟಿವ್ ಮೂಡಲ್ಲಿ ಇದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ. ಡಿಟೆಕ್ಟಿವ್ ಮೋಡ? ಚಿನ್ನ, ನೀನು ಅವಾಗ ಕೆಲ್ಸದ ಮೋಡು ಡಿಟೆಕ್ಟಿವ್ ಮೋಡ್ಗೆ ಹೋಗ್ಬಿಟ್ರೆ ಸಂಸಾರದ ಮೋಡಿಗೆ ಯಾವಾಗ ಚಿನ್ನ ಬರೋದು? ಅಮರ್ ಪ್ಲೀಸ್. ಚಿನ್ನ ಆಯ್ತು, ಕೋಪ ಮಾಡ್ಕೋಬೇಡ. ಏನ್ ಸೊಲ್ಯೂಷನ್ ಬೇಕು ನಾನು ಹುಡುಕೊಡ್ತೀನಿ. ಚಿನ್ನ, ಡಿಟೆಕ್ಟಿವ್ಗಳಿಗೆ ಈ ಕದಿಮಿಗಿಂತ ಯೋಚನೆ ಮಾಡಕ್ ಬರುತ್ತಾ? ಅರೆ ಹೌದಲ್ವಾ, ನೀನ್ ಕಳ್ಳ ಅನ್ನೋದೇ ನನಗೆ ಮರ್ತೋಗಿತ್ತು. ಹೌದು, ಇವಾಗ ನೀನು ಯಾವ್ದಾದ್ರು ರೂಮ್ ಒಳಗೆ ನುಗ್ಗಿ ಕದಿಬೇಕು ಅಂದ್ರೆ ಹೇಗೆ ಪ್ಲಾನ್ ಮಾಡ್ತೀಯಾ? ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಹೇಗೆ ಕದಿತೀಯಾ? ನಿನ್ನ ಮನ್ಸೊಳಗಡೆ ನುಗ್ಗಿ ನಿನ್ನ ಹೃದಯನ ಕದ್ದಿದ್ದೀನಲ್ಲ. ಅಮರ್ ನಿಲ್ಸೋ. ನಾನೇನೋ ಕೇಳ್ತಾ ಇದ್ರೆ ನೀನೇನೋ ಹೇಳ್ತಾ ಇದ್ಯಾ. ಮೊದಲು ನೀನ್ ಒಳಗಿರೋ ಕವಿನ ಮಲಗಿಸಿ ಕಳ್ಳನ್ನ ಎಪ್ತು. ಸರಿ, ಈಗ ನೀನೇನ್ ಕಳ್ತನ ಮಾಡ್ಬೇಕು ಅಂತಿದ್ಯಾ ಹೇಳು. ಸಿಂಪಲ್, ನನಗೆ ಒಂದು ಒಳ್ಳೆ ಐಡಿಯಾ ಕೊಡು. ಆ ಐಡಿಯಾನ ಫಾಲೋ ಮಾಡಿ ಕಳ್ಳನ ಥರ ರೂಮ್ ಒಳಗೆ ನುಗ್ಗಬೇಕು. ಕಳ್ಳನ್ ಥರ ರೂಮ್? ಚಿನ್ನ, ಅಷ್ಟಕ್ಕೂ ಇವಾಗ ನೀನು ಯಾರ ರೂಮ್ ಒಳಗಡೆ ನುಗ್ಗಕ್ಕೆ ಪ್ಲಾನ್ ಆಗ್ತಿದ್ಯಾ? ನಮ್ಮ ರಿಷಿ ಅಣ್ಣನ ರೂಮ್ಗೆ. ಬಾವಾಜಿ ರೂಮ್ಗ? ಏ ಚಿನ್ನ, ಏನಾಗಿದೆ ನಿನಗೆ? ಅಲ್ಲ ಚಿನ್ನ, ನಾನೇ ವಾಸ ಇಷ್ಟು ದಿನ ಅವ್ರ ಇವ್ರ ಮನೇಲಿ ಕಳ್ತನ ಮಾಡ್ತಾ ಇದ್ದೆ. ನೀನ್ ನೋಡಿದ್ರೆ ನಿನ್ ಸ್ವಂತ ಮನೇಲಿ ಅದು ಬಾವಾಜಿ ರೂಮ್ಗೆ ಕಳ್ತನ ಮಾಡ್ಬೇಕು ಅಂತಿದ್ಯಾ? ಏನಾಗಿದೆ ಚಿನ್ನ ನಿನ್ಗೆ? ಅಮರ್, ಕಳ್ತನ ಬಿಟ್ಟು ಬೇರೆ ಏನು ತಲೆಗೆ ಬರಲ್ಲ ಅಲ್ಲ ನಿಂಗೆ? ನಿನ್ನನ್ನು ಕೇಳೋದು ವೇಸ್ಟು. ಹೋಗಿ ಅಪ್ಪನ ಹತ್ರ ಮಾತಾಡ್ತೀನಿ, ಜಾಗ ಬಿಡು. ಚಿನ್ನ, ಏನಾಗಿದೆ ಅವಳಿಗೆ? ಬಾವಾಜಿ ರೂಮು, ನುಗ್ಗದು, ಕಳ್ತನ. ಚಿನ್ನ, ಅಪ್ಪ ನೋಡು, ನನ್ನ ಸುಮ್ಮನೆ ಆ ಕಮ್ಲಿ ಗಿಮ್ಲಿ ಅಂತೆಲ್ಲ ಕರಿಬೇಡ. ಅವಳ ಹೆಸರು ಕೇಳಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ನಾನು ಕಮ್ಲಿ ಅಲ್ಲ, ಅಂಬಿ. ಒನ್ ಅಂಡ್ ಓನ್ಲಿ ಅಂಬಿ. ಅಂಬಿ, ಚಂದ್ರುಗೆ ನೀವಿಬ್ರು ಮಕ್ಕಳೇ. ಅದಕ್ಕೆ ಅವನಿಗೆ ಕಮಲಿನೂ ಒಂದೇ, ನೀನು ಒಂದೇ. ಅದಕ್ಕೆ ಹಂಗೆ ಮಾತಾಡ್ತಿದ್ದಾನೆ ಅಷ್ಟೇ. ಇರ್ಬೋದು ಅಜ್ಜಿ, ಆದ್ರೆ ಅಪ್ಪು ನೋಡು, ಯಾವಾಗ್ಲೂ ಆ ಕಮ್ಲಿದೆ ಜ್ಞಾನ. ಒಂದ್ಸಲನಾದ್ರೂ ಅಂಬಿ ಅಂತ ಕರಿಬೋದಲ್ವಾ? ಬರೀ ಕಮ್ಲಿ ಕಮ್ಲಿ ಅಂತಾನೆ ಅಂತೀಯನೆ. ಅಪ್ಪ, ನನ್ನ ಅಂಬಿ ಅನ್ನು ಇಲ್ಲ ಅಂದ್ರೆ ನಂಗೆ ಕೆಟ್ಟ ಕೋಪನೆ ಬಂದ್ಬಿಡುತ್ತೆ.
ಅಂಬಿ ಅಂಬಿ ಇದು ಇದು ನಮ್ಮಪ್ಪ ಅಂದ್ರೆ ಇವಾಗ ನಾನು ಫುಲ್ ಖುಷಿ ಅದೆ. ಅಪ್ಪ ಇದೇ ಖುಷಿಲಿ ನಿನಗೇನ್ ಅಡ್ಗೆ ಬೇಕು ಹೇಳು, ನಾನೇ ನನ್ನ ಕೈಯಾರೆ ಮಾಡ್ಕೊಡ್ತೀನಿ. ಲೇ ಅನಿಕಾ ಬಾ, ನಿಂಗೂ ಹೆಂಗಿದ್ರು ಬೇರೆ ಕೆಲ್ಸ ಇಲ್ಲ, ನಂಗೆ ಹೆಲ್ಪ್ ಮಾಡುವಂತೆ. ವಾಟ್? ನಾನಾ? ಹ್ಞೂ ನೀನೇ. ಅಪ್ಪ ನಿಂಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಅಂತ ಯಾವಾಗ್ಲೂ ಅವ್ವ ಹೇಳ್ತಿದ್ಲು, ನಿಂಗೆ ಅದನ್ನೇ ಮಾಡ್ಕೊಡ್ಲಾ? ಏನು ನಿಮ್ಮ ಅವ್ವ ಹೇಳಿದ್ರಾ? ಹ್ಞೂ ಅನಿಕಾ, ಅಂದ್ರೆ ಡೈರೆಕ್ಟ್ ಆಗಿ ಹೇಳಿದ್ದಲ್ಲ. ಅಪ್ಪಂಗೆ ಒಬ್ಬಟ್ಟು ಪಲ್ಯದಲ್ಲಿ ಕುಂಬಳಕಾಯಿ ಪಲ್ಯ ಎಲ್ಲ ಇಷ್ಟ ಅಂತ ಕಮ್ಲಿ ಹತ್ರ ಹೇಳಿದ್ರಂತೆ. ಆ ಕಮ್ಲಿ ಅದ್ ಯಾವಾಗ್ಲೂ ಹೇಳಿದ್ ನೆನ್ಪು. ಬುಲೆಟ್ ಬಿದ್ದ ಮಾತ್ರಕ್ಕೆ ನನ್ಗೆ ನೆನ್ಪಿನ ಶಕ್ತಿ ಹೋಗಿಲ್ಲ, ಎಲ್ಲಾನು ಚೆನ್ನಾಗೇ ನೆನ್ಪಿದೆ. ಬಾ ಅಂಬಿ. ಏನಪ್ಪ? ವಾಕ್. ಏನು ವಾಕಿಂಗ್ ಹೋಗ್ಬೇಕಾ? ಅಯ್ಯೋ ಅಷ್ಟೇ ತಾನೆ, ಬಾ ಕರ್ಕೊಂಡು ಹೋಗ್ತೀನಿ. ಚಂದ್ರು ಬೇಡ ಅಂಬಿ ಪ್ಲೀಸ್, ಇವ್ರ ಹೆಲ್ತ್ ಸರಿ ಇಲ್ಲ, ಅವ್ರು ಎಲ್ಲಿಗೂ ಹೋಗೋದು ಬೇಡ. ಈಗಾಗಲೇ ಒಂದ್ಸಲ ಕಣ್ಮರೆ ಆಗಿದ್ರು ನೋಡು. ಅವ್ರು ವಾಪಸ್ ಬಂದಿದ್ದಕ್ಕೆ ನಾನು ಪೂಜೆ ಮಾಡಬೇಕು, ಉಪವಾಸ ಬೇರೆ ಇದ್ದೀನಿ. ಅವ್ರು ಎಲ್ಲಿಗೂ ಹೋಗೋದು ಬೇಡ. ಅಮರ್ ಮಾವ, ಏನಾಯ್ತು? ಮಾವ ನೀವೇ ನನ್ನನ್ನು ಕಾಪಾಡ್ಬೇಕು. ಏನಾಯ್ತು ಹೇಳಿ ಅಮರ್. ರಚನಾ 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 ಡಿವೋರ್ಸ್ ಕೊಡ್ತಾಳಂತೆ ಮಾವ. ಯೋಸ ದೇವ್ರೆ, ಏನಾಗಿದೆ ಅವಳಿಗೆ? ಗೊತ್ತಿಲ್ಲ ಮಾವ. ಎಲ್ಲಿದ್ದಾಳೆ? ರೂಮಲ್ಲಿ. ಡೋಂಟ್ ವರಿ, ನಾನು ಮಾತಾಡ್ತೀನಿ. ಪ್ಲೀಸ್ ಮಾವ. ಸಾರಿ ಮಾವ. ಅಚ್ಚು, ಏನಿದು? ಅಮರ್ ಏನು ಹೇಳ್ತಾ ಇರೋದು? ಡಿವೋರ್ಸ್ ಕೊಡ್ತಿದ್ದೆ ಅಂಥದ್ದೇನಾಯ್ತು? ಹೌದಪ್ಪ, ನಾನು ಡಿವೋರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಂಥದ್ದು ಏನಾಯ್ತು ರಚ್ಚು? ಆದ್ರೆ ಅಮರ್ಗಲ್ಲ, ರಿಷಿ ಅಣ್ಣಂಗೆ. ತಮಾಷೆ ಮಾಡ್ತಿದ್ರ ನೀವೆಲ್ಲ? ಅದೇನಂತ ಸರಿ ಹೇಳಮ್ಮ. ನಿಮ್ಗೆ ಗೊತ್ತಿಲ್ಲ ಅಪ್ಪ, ಅಣ್ಣ ರೂಮಲ್ಲಿ ಏನೋ ಸೀಕ್ರೆಟ್ ಇಟ್ಟಿದ್ದಾನೆ. ಅವ್ನ್ ರೂಮ್ ಕ್ಲೀನ್ ಮಾಡ್ತೀನಿ ಅಂತ ಹೋದ್ರೆ ಅವ್ನ್ ಒಳಗೆ ಬಿಡ್ತಾ ಇಲ್ಲ. ಆ ಸೀಕ್ರೆಟ್ ಏನು ಅಂತ ನಾವ್ ಇವಾಗಿಂದಿವಾಗ್ಲೇ ಕಂಡುಹಿಡಿಬೇಕು. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಿ, ಅವ್ನ್ ನಿಮ್ಮನ್ನು ರೂಮ್ ಒಳಗ್ ಸೇರ್ಸಲ್ಲ. ಏನು ನನ್ನೊಂದು ರೂಮಲ್ಲಿ ಸೇರ್ಸಲ್ಲ ಅಂತನ? ಹೌದಪ್ಪ, ನಾನು ಎಷ್ಟು ಸರಿ ರಿಷಿ ಅಣ್ಣನ ರೂಮ್ಗೆ ಹೋಗಿದ್ದೀನಿ, ಕಮ್ಲಿನೇ ನನ್ನ ಒಂದ್ ಸರಿನೂ ತರ್ದಿಲ್ಲ. ಆದ್ರೆ ಇವನು ನನ್ ಒಡ ಹುಟ್ಟಿದವನು, ಇವನೇ ನನ್ನ ರೂಮಿಗೆ ಬರ್ಬೇಡ ಅಂತ ಹೇಳಿ ಒಳ್ಳೆ ಏಲಿ ಅಂತ ವಿಚಿತ್ರವಾಗಿ ಆಡ್ತಿದ್ದಾನೆ. ಹಾಗಂತೀಯ? ನಾನು ಒಂದ್ಸರಿ ಹೋಗಿ ನೋಡ್ತೀನಿ, ನನ್ನನ್ನು ಸೇರಿಸ್ತಾನ ಇಲ್ವ ನೋಡೋ. ಅಪ್ಪ, ಆದ್ರೆ ಇದು ಸೀಕ್ರೆಟ್ ಮಿಷನ್, ಯಾರಿಗೂ ಗೊತ್ತಾಗ್ಬಾರ್ದು. ಬರೀ ರಚ್ಚು, ನಾನು ಯಾರಿಗೂ ಹೇಳಲ್ಲ. ಟ್ರೈ. ಅಂಬಿ,
ನಿನಗೆ ದೇವ್ರ ಮೇಲೆ ನಂಬಿಕೆನೇ ಇರಲಿಲ್ಲ, ಆದರೂ ಆರತಿ ತಗೊಂಡ್ಯಾ? ಹಾ, ನಂಬಿಕೆ ಇರಲಿಲ್ಲ. ಆದರೆ ಇವಾಗ ಕಳ್ದೋಗಿರೋ ಅಪ್ಪ ಬೇರೆ ಸಿಕ್ಕಿದ್ದಾರೆ. ಅದಕ್ಕೂ ಆ ದೇವ್ರಿಗೂ ಏನೋ ಲಿಂಕ್ ಇರ್ಬೋದು ಅಂತ ಅನ್ನಿಸ್ತು. ಅದು ಅಲ್ಲದೆ ಚಿಕ್ಕ ಮಮ್ಮಿ ಬೇರೆ ಏನೋ ವ್ರತ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಅವ್ರ ನಂಬಿಕೆ ನೋಡಿ ಆರತಿ ತಗೊಂಡೆ. ಕರೆಕ್ಟ್ ಅಲ್ವಾ ಅಪ್ಪ? ಬಾಯ್ ರಿಷಿ, ಆರ್ ಯು ಬಿಸಿ? ಇಲ್ಲ ಪಾಪ, ಸುಮ್ಮನೆ ಕೂತಿದ್ದೆ. ಓಕೆ. ಅದು ಈ ಶರ್ಟು ನಿಂದ? ಹಾ ಪಾಪ, ನಂದೆ ಮಡ್ಚಿಡೋದು ಮರ್ತು ಬಿಟ್ಟಿದ್ದೆ. ನಿನ್ನ ಹತ್ರ ಯೆಲ್ಲೋ ಕಲರ್ ಶರ್ಟ್ ಎರಡಿದೆಯಾ? ಅಪ್ಪ, ಇದು ಡಾರ್ಕು, ಇದು ಲೈಟ್ ಎಲ್ಲ. ಓ ಓಕೆ. ರೀಸೆಂಟಾಗಿ ತೊಗೊಂಡಿದ್ದು. ಓ ಇದು ನಾನು ನೋಡೇ ಇರಲಿಲ್ಲ. ಕುಡಿಲ್ ನೋಡೋಣ. ಅಪ್ಪ, ನಾನು ನಿಮಗೆ ಹೊಸ ತಗೊಂಬಂದು ಕೊಡ್ತೀನಿ. ಆ್ಯಕ್ಚುಲಿ ನೀವು ರೆಸಾರ್ಟ್ ಬಗ್ಗೆ ನನ್ನ ಹತ್ರ ಲಾಸ್ಟ್ ವೀಕಲ್ಲಿ ಏನೋ ಹೇಳ್ತಿದ್ರಿ. ಆ್ಯಕ್ಚುಲಿ ಏನೋ ಕೆಲಸಗಳೆಲ್ಲ ಪೆಂಡಿಂಗ್ ಇದೆ, ಅಲ್ಲಿ ಹೋಗೋಣ, ಮುಗಿಸೋದಂಗೆ ಆಗುತ್ತೆ ಅಂತ ಹೇಳ್ತಿದ್ರಿ. ಹೌದಾ? ಇಲ್ವಲ್ಲ, ನನಗೇನು ನೆನಪಿಲ್ಲ. ಐ ಥಿಂಕ್ ಇಲ್ಲಿ ಸಫ್ಕೇಟ್ ಆಗ್ತದೆ. ಗಾರ್ಡನಲ್ಲಿ ಒಂದು ಕಾಫಿ ಕುಡಿತಾ ಮಾತಾಡಿದ್ರೆ ಈ ವೆದರಲ್ಲಿ ಸೂಪರ್ ಆಗಿರುತ್ತೆ. ಬನ್ನಿ. ಬಟ್ ಸ್ಟಿಲ್ ಮಟೀರಿಯಲ್ ಚೆನ್ನಾಗಿದೆ. ನೀವು ಇಷ್ಟೊಂದು ಹಠ ಮಾಡಬಾರ್ದು. ನಾನ ಮಗ, ನೀವು ಅಪ್ಪ. ಹೇಳಿ, ಏನ್ ಹೇಳ್ತಿದ್ಯೋ? ಅಲ್ವೋ, ಇಲ್ಲ ಒಂದು ನಿಮಿಷ. ಅಲ್ವ ಋಷಿ, ರೂಮ್ ಬೀಗ ಯಾಕೆ ಹಾಕ್ತಿದ್ಯಾ? ಅದು ಒಂಚೂರು ಆಚೆ ಹೋಗ್ಬೇಕಾಗಿತ್ತಪ್ಪ. ಫ್ರೆಂಡ್ ಈಗಲೇ ಫೋನ್ ಮಾಡಿದ, ಎಮರ್ಜೆನ್ಸಿ ಅಂತ. ನಾನು ಈಗ ಬಂದ್ಬಿಡ್ತೀನಿ. ಋಷಿ, ಸ್ವಲ್ಪ ನಾನು ಅಪ್ಪ, ಅವ್ನು ಅವಾಗ್ಲಿಂದನೂ ಹಾಗೆ ಆಡ್ತಾ ಇದ್ದಾನೆ. ನನ್ಗನ್ಸುತ್ತೆ ಅವ್ನು ನಮ್ಮಿಂದ ಏನೋ ವಿಷಯ ಮುಚ್ಚಿಡ್ತಿದ್ದಾನೆ ಅಂತ. ಖಂಡಿತ ಏನೋ ಇದೆಯಮ್ಮ. ರೂಮ್ ಯಾವತ್ತೂ ಇಲ್ಲದು ಇವತ್ತೇ ಬೇಗ ಹಾಕ್ಬೇಕು. ಒಳಗೆ ಅಂಥದ್ದೇನಿದೆ ಅಂತ. ಊರ್ಮಿಳಾ, ಚಂದ್ರು ಹಣೆಗೆ ಕುಂಕುಮ ಇಟ್ಟು ಅವನ ಹತ್ರ ಆಶೀರ್ವಾದ ತಗೋ. ತಗೋ ಅಕ್ಷತ, ಆಶೀರ್ವಾದ ಮಾಡಿ. ಬೇಬಿ, ನಿಮ್ಗೆ ಆಶೀರ್ವಾದ ತಗೋ. ಇವನಿಗೆ ನಿಜವಾಗ್ಲೂ ಏನೋ ಆಗಿದೆ. ಯಾಕೆ ಈಗ ಆಡ್ತಿದ್ದಾರೆ? ಮಾತ್ರೆ ಪವರ್ ಏನಾದ್ರೂ ಕಡಿಮೆ ಆಯ್ತಾ ಏನು? ನಿಂಗೆ ಒಳ್ಳೇದಾಗ್ಲಿ, ಚೆನ್ನಾಗಿರು. ನೋಡಿದ್ಯಾ ಅಂಬಿ, ಈ ಟೈಮಲ್ಲೂ ಅವ್ನು ಕಷ್ಟಪಟ್ಟು ನಿನ್ನ ಗುರುತಿಡ್ದು ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂದರೆ ಅವನ ಮನಸ್ಸಲ್ಲಿ ನಿನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗತ್ತೆ. ಅವನು ಹೇಳಿದಾಗೆ ನಿನಗೆ ಒಳ್ಳೇದಾಗ್ಲಮ್ಮ. ಆದಷ್ಟು ಬೇಗ ಒಳ್ಳೆ ಗಂಡು ಸಿಕ್ಕಿ ನಿನ್ಗೆ ಮದುವೆ ಆಗಲಿ. ಚಂದ್ರು, ಬರೀ ಅವಳಿಗೆ ಆಶೀರ್ವಾದ ಮಾಡಿದ್ರೆ ಆಯ್ತಾ? ನಮ್ಮ ಬೇಬಿಗೂ ಮಾಡಿ. ತಗೊಳ್ಳಿ ಅಕ್ಷತೆ ತಗೊಳ್ಳಿ. ಬೇಬಿ, ಇವನಿಗೆ ಕಂಟಿನ್ಯೂಸ್ ಆಗಿ ಮಾತ್ರೆ ಕೊಟ್ಟಿದ್ದಾರೆ.
ಇಷ್ಟು ದಿನ ಇವನು ಸರಿ ಇರ್ಲಿಲ್ಲ ಅಂತ ಕೇರ್ ಟೇಕರ್ ಹೇಳಿದಾನೆ. ಬಟ್ ಡ್ಯಾಡ್ ನೋಡಿದ್ರೆ ವಿಚಿತ್ರವಾಗಿ ಆಡ್ತಿದಾರಲ್ಲ. ಇವನ್ ಸರಿ ಹೋಗಿಲ್ಲ ಅಂದ್ರೆ ಹೀಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಡ್ಯಾಡ್ ಸರಿ ಹೋಗಿರ್ಬೋದಾ?